ಬೇಗ ಆಗೋದು, 5 ನಿಮಿಷದಲ್ಲಿ ಆಗೋ ದೋಸೆ ಇದು. 5 ನಿಮಿಷದಲ್ಲಿ ಆಗೋ ದೋಸೆ. ಪಟ ಪಟ ಹಿಟ್ಟು ಹಾಕಬೇಕು, ಉಪ್ಪು ಹಾಕಬೇಕು, ಬರ 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 ದೋಸೆ ಹಾಕಿ ತಿಂದ್ಬಿಡ್ಬೇಕು ನೋಡ್ರಿ. ನಾನು ಇವತ್ತು ಬೆಳಗಿನ ಏನು ಮಾಡಲಿ ಅನ್ನಕತ್ತಿದ್ದೆ. ಇದು ನೆನಪತ್ತು ಎಲ್ಲ ಥರ ಹಿಟ್ಟು ಹಾಕಿ ನಾನು ದೋಸೆ ರೆಡಿ ಮಾಡಿದೆ ರೀ. ಎಲ್ಲರೂ ತಿನ್ನೋಣ ಬರ್ರಿ, ಹೇಗಿದೆ ಅಂತ ಚೆಕ್ ಮಾಡೋಣ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ವಿಡಿಯೋನ. ರವಿವಾರದರಿಂದ ಬೆಳಗಿನ ತಿಂಡಿಗೋಸ್ಕರ ನಾನು ಮಾಡ್ತಾ ಇರೋದು. ನಾನು ಎಲ್ಲಾ ತರ ಹಿಟ್ಟು ತಗೊಂಡೇನ್ರಿ. ಈಗ ಇದು ನಾನು ರಾಗಿ ಹಿಟ್ಟು 1 ಬಟ್ಲು ತಗೊಂಡೇನ್ರಿ. ಆಮೇಲೆ ಕಡ್ಲಿ ಹಿಟ್ಟು 1 ಬಟ್ಲು, ಆಮೇಲೆ ಇದು ಗೋಧಿ ಹಿಟ್ಟು ತಗೊಂಡೇನ್ರಿ 1 ಬಟ್ಲು, ಇದು ಮೈದಾ ಹಿಟ್ಟು, ಆಮೇಲೆ ಇದು ಅಕ್ಕಿ ಹಿಟ್ಟು, ಇದು ಜೋಳದ ಹಿಟ್ಟು, ಆಮೇಲೆ ಇದು ಬಾಂಬೆ ರವಾ ತಗೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡೇನ್ರಿ. ನಾನಿಲ್ಲಿ ಇದನ್ನ ಕಲ್ಸಕ್ಕ ಮಜ್ಗಿ, ನಾನಿವತ್ತು ಬೆಣ್ಣೆ ತೆಗದೆ ರೀ. ಬೆಣ್ಣೆ ತೆಗದೆ ಮಜ್ಜಿಗೆ ಮಾಡೇನ್ರಿ. ಈಗ ಮಜ್ಜಿಗೆ ಒಳಗೆ ಕಲ್ಸೋನ್ರಿ. ಈಗ ನಾನ್ರಿ ಇದ್ರದ್ದು ರಾಗಿ ಹಿಟ್ಟು ತೊಗೊಂಡೇನ್ರಿ 1 ಬಟ್ಲ. ಈಗ ಕಡ್ಲಿ ಹಿಟ್ಟು ತೊಗೊಂಡೇನ್ರಿ 1 ಬಟ್ಲ. ಇದು ಗೋಧಿ ಹಿಟ್ರಿ. ಇದು ಮೈದಾ ಹಿಟ್ಟು 1 ಬಟ್ಲ್ರಿ. ಇದು ಅಕ್ಕಿ ಹಿಟ್ಟು, ಇದು ಜೋಳದ ಹಿಟ್ಟು, ಇದು ಬಾಂಬೆ ರವಾ ರೀ. ಅಟ್ಟು ಮಾಡಬಹುದು ಮಿಕ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಈಗ ಎಲ್ಲ ಮಿಕ್ಸ್ ಮಾಡೋಣ್ರಿ. ಈಗ ನಾನು ಮಜ್ಜಿಗೆ ಹಾಕ್ತೇನ್ರಿ. ಮಿಕ್ಸ್ ಮಾಡೋಣ್ರಿ ಹಿಟ್ಟನ್ನ. ಈಗ ಕಲ್ಸೋಣ್ರಿ, ಎಲ್ಲ ಮಿಕ್ಸ್ ಮಾಡೋಣ್ರಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವ್ರಿ ನಾವು. ಈಗ ಒಂದು 30 ಮಿನಿಟ್ ಇಡೋಣ್ರಿ. ಇದು ತಾಟ ಮುಚ್ಚಿ, ಪ್ಲೇಟ್ ಮುಚ್ಚಿ ಇಡೋಣ್ರಿ. ಈಗ ನಾನು ಕೊಬ್ಬರಿ ಚಟ್ನಿ ಮಾಡತ್ತೇನ್ರಿ. ಮಿಕ್ಸಿಗೆ ಕೊಬ್ಬರಿ ಹಾಕತ್ತೇನ್ರಿ. ಆಮೇಲೆ ಪುಟಾಣಿ ಒಂದು 4 ಚಮಚ ತೊಗೊಂಡೇನ್ರಿ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ 4. ಆಮೇಲೆ ಕರಿಮೇವ್ರಿದು ಸ್ವಲ್ಪ ಹಾಕೊಂಡ್ರಿ ಮಿಕ್ಸಿಗೆ, ಯಾಕಂದ್ರೆ ಮ್ಯಾಗ ತೆಗೆದಿಡ್ತಾರಲ್ರಿ, ಅದ್ರ ಸಲ ಅದಕ್ಕೆ ಹಾಕೇನ್ರಿ. ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಸ್ವಚ್ಛ ಮಾಡೇನ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆ 1 ಪೂಚ್ ಹಾಕೇನ್ರಿ. ಸಾಸಿವೆ ಹಾಕ್ತಾ ಇರೋದು 1 ಚಮಚ. ಆಮೇಲೆ ಜೀರಿಗೆ 1 ಚಮಚ ಹಾಕೇನ್ರಿ. ಕರಿಬೇವು ಹಾಕ್ತೀವಿ. ಚಟ್ನಿ ರೆಡಿ ಆತ್ರಿ. ನಾವಿನ್ನ ದೋಸೆ ಮಾಡೋಣ್ರಿ ಬರ್ರಿ. ಬೆಣ್ಣೆ ಹಾಕ್ರಿ. ಬೆಣ್ಣೆ ಹಾಕೇನ್ರಿ. ಈಗ ನಾನು
ಮುಗೊಳ್ರಿ ಇದು ದೋಸಾ. ತುಪ್ಪ 1 ಚಮಚ ಹಾಕ್ರಿ. ಪ್ಲೇಟ್ ಮುಚ್ಚಣ್ರಿ, ಮುಗೊಳ್ಳಿ ಸ್ವಲ್ಪ. ಮತ್ತು ಚಟ್ನಿ ರೆಡಿ ಆಗೈತಿ ನೋಡ್ರಿ, ಎಷ್ಟು ಚೆನ್ನಾಗಿ